ಹಾಯ್ ಎವ್ರಿ ಒನ್, ವೆಲ್ಕಮ್ ಟು ಮೈ ಚಾನಲ್. ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ ವಿವಿಧ ಸ್ಪರ್ಧಾತ್ಮಕ ಪ್ರವೇಶ ಪರೀಕ್ಷೆಗಳಿಗೆ ಅಥವಾ ಇಲ್ಲಿ ಕರ್ನಾಟಕ ಶಿಕ್ಷಕರ ಅರ್ಹತಾ ಪ್ರವೇಶ ಪರೀಕ್ಷೆಗೆ ಇಲ್ಲಿ ಉಪಯುಕ್ತವಾಗಬಹುದಾದ ಇಲ್ಲಿ ಸಮಾಜ ವಿಜ್ಞಾನ ವಿಷಯದ ಮೇಲಿನ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ತಮ್ಮೊಂದಿಗೆ ತಿಳಿಸಿಕೊಡ್ತಾ ಇದ್ದೀನಿ. ಇದು ಇಲ್ಲಿ ಮೊರಾರ್ಜಿ ಪ್ರವೇಶ ಪರೀಕ್ಷೆಗೂ ಉಪಯುಕ್ತವಾಗುತ್ತದೆ, ಆದರ್ಶ ವಿದ್ಯಾಲಯ ಪ್ರವೇಶ ಪರೀಕ್ಷೆಗೂ ಕೂಡ ಯೂಸ್ ಆಗುತ್ತದೆ. ಇನ್ನು ತಾವುಗಳು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇರೋರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಅಂತ ತಿಳಿಸುತ್ತಾ ಓಕೆ, ಮೊದಲನೇ ಪ್ರಶ್ನೆ ನೋಡೋಣ. ಇಲ್ಲಿ 61ನೇ ಪ್ರಶ್ನೆ ನೋಡ್ಬೋದು. ನಾನು ನಿನ್ನೆವರೆಗೂ 60ನೇ ಪ್ರಶ್ನೆವರೆಗೆ ತಿಳಿಸ್ಕೊಟ್ಟಿದ್ದೇನೆ. ಇಲ್ಲಿ ಇದು ಯಾವ ಸಂಬಂಧವನ್ನು ಸೂಚಿಸುತ್ತದೆ? ಇಲ್ಲಿ ನೋಡ್ಬೋದು, ಇದು ಹೆಣ್ಣು, ಇದು ಕೂಡ ಹೆಣ್ಣು ಅನ್ನುವಂತಹ ಒಂದು ಚಿತ್ರವನ್ನು. ಹಾಗಾಗಿ ಇಲ್ಲಿ ಏನಾಗುತ್ತೆ ಅಂದರೆ ಇದು ತಾಯಿ, ಇದು ಮಗಳು ಅಂತ ಅರ್ಥ ಆಗುತ್ತೆ. ಹಾಗಾಗಿ ಇಲ್ಲಿ ತಂದೆ ಮಗಳು, ಅತ್ತೆ ಸೊಸೆ, ಹೆಂಡತಿ ಗಂಡ, ತಾಯಿ ಮಗಳಂತಿದೆ. ಇದು ಯಾವ ಆಪ್ಷನ್ ಆಗುತ್ತೆ ಅಂದರೆ ಡಿ ಆಗುತ್ತದೆ. ಸೊ 61ನೇ ಪ್ರಶ್ನೆ ಆನ್ಸರ್ ಯಾವುದು ಅಂದರೆ ಇಲ್ಲಿ ಡಿ ಆಗುತ್ತದೆ. ಇಲ್ಲಿ ತಾವು ನೋಡ್ಬೋದು 61ನೇ ಪ್ರಶ್ನೆ ನಾವು OMRನಲ್ಲಿ ಯಾವ ರೀತಿ ಶೇಡಿಂಗ್ ಮಾಡ್ಬೇಕು ಅನ್ನೋದನ್ನು ತಮಗೆ ತಿಳಿಸ್ಕೊಡ್ತೀನಿ. ತಾವು ಇದನ್ನು ಸೀಸ್ ಪೆನ್ಸಿಲ್ನೇ ಮಾಡಬೇಡಿ. ತಾವುಗಳು ಇದನ್ನು ನೀಲಿ ಅಥವಾ ಕಪ್ಪು ಬಾಲ್ ಪಾಯಿಂಟ್ ಪೆನ್ನನ್ನು ಬಳಸಬೇಕು. ನಾನು ಈಗಾಗಲೇ ಸಾಕಷ್ಟು ಸರಿ ಹೇಳಿದ್ದೇನೆ ಈ ವಿಷಯವನ್ನು. ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡ್ಬೋದು, 62ನೇ ಪ್ರಶ್ನೆ. ಎರಡಕ್ಕಿಂತ ಹೆಚ್ಚು ತಲೆಮಾರಿನವರು ಕೂಡಿ ಒಂದೇ ಮನೆಯಲ್ಲಿ ವಾಸಿಸುವುದು. ಇಲ್ಲಿ ಆಪ್ಷನ್ಸ್ಗಳು ಅವಿಭಕ್ತ ಕುಟುಂಬ, ವಿಭಕ್ತ ಕುಟುಂಬ, ಕುಟುಂಬ ಹಾಗೂ ಯಾವುದು ಅಲ್ಲಂತಿದೆ. ಇಲ್ಲಿ ವಿಭಕ್ತ ಕುಟುಂಬ ಅಂದರೆ ಕೇವಲ ಎರಡು ತಲೆಮಾರಿನವರು ಮಾತ್ರ ಒಂದು ಕಡೆ ಕೂಡಿ ವಾಸಿಸುವಂತಹ, ಒಂದೇ ಮನೆಯಲ್ಲಿ ವಾಸಿಸುವಂಥವರಿಗೆ ವಿಭಕ್ತ ಕುಟುಂಬ ಅಂತೀವಿ. ಇಲ್ಲಿ ಎರಡಕ್ಕಿಂತ ಹೆಚ್ಚು ತಲೆಮಾರಿನವರು ಕೂಡಿ ಒಂದೇ ಮನೆಯಲ್ಲಿ ವಾಸಿಸುವುದಕ್ಕೆ ಇಲ್ಲಿ ಅವಿಭಕ್ತ ಕುಟುಂಬ ಅಂತೀವಿ. ಸೊ 62ನೇ ಪ್ರಶ್ನೆಗೆ ಎ ಆಪ್ಷನ್ ಆಗುತ್ತದೆ. ಇಲ್ಲಿ ನೋಡ್ಬೋದು 62ನೇ ಪ್ರಶ್ನೆ ಆನ್ಸರ್ ಯಾವುದು ಅಂದರೆ ಇಲ್ಲಿ ಎ ಆಗುತ್ತದೆ. ಇನ್ನು ನೆಕ್ಸ್ಟು 63ನೇ ಪ್ರಶ್ನೆ. ಹೆಣ್ಣು ಮಕ್ಕಳ ಭವಿಷ್ಯಕ್ಕಾಗಿ ಇರುವ ಯೋಜನೆ. ಇಲ್ಲಿ ಆಶ್ರಯ ಯೋಜನೆ, ಭಾಗ್ಯಲಕ್ಷ್ಮಿ ಯೋಜನೆ, ಸರ್ವ ಶಿಕ್ಷಣ ಅಭಿಯಾನ, ನಿರ್ಮಲ ಗ್ರಾಮ ಯೋಜನೆ ಅಂತಿದೆ. ಇಲ್ಲಿ ಆಶ್ರಯ ಯೋಜನೆ ಅಂದರೆ ಇಲ್ಲಿ ಹಿಂದುಳಿದ ವರ್ಗದ ಜನರಿಗೋಸ್ಕರ ಇಲ್ಲಿ ಮನೆ ನಿರ್ಮಾಣಕ್ಕಾಗಿ ಇರುವಂತಹ ಯೋಜನೆ ಆಶ್ರಯ ಯೋಜನೆ ಆಗುತ್ತೆ. ಇನ್ನು ಭಾಗ್ಯಲಕ್ಷ್ಮಿ ಯೋಜನೆ ಅಂದರೆ ಇದು ಹೆಣ್ಣು ಮಕ್ಕಳ ಭವಿಷ್ಯಕ್ಕಾಗಿರುವಂತಹ ಒಂದು ಯೋಜನೆ ಆಗುತ್ತದೆ. ಸೊ ಹಾಗಾಗಿ ಇಲ್ಲಿ ಬಿ ಆಪ್ಷನ್ ಆಗುತ್ತದೆ. ಇನ್ನು ಸರ್ವ ಶಿಕ್ಷಣ ಅಭಿಯಾನ ಅಂದರೆ ಇದು ಶಿಕ್ಷಣಕ್ಕೋಸ್ಕರ ಇರುವಂತಹ, ಇಲ್ಲಿ 6ರಿಂದ 14 ವರ್ಷದ ಮಕ್ಕಳಿಗಾಗಿ ಶಿಕ್ಷಣದ ಇಲ್ಲಿ ಡೆವಲಪ್ಮೆಂಟ್ಗೋಸ್ಕರ ಇರುವಂತಹ ಯೋಜನೆ ಇದಾಗಿರ್ತದೆ. ಸೊ ಇಲ್ಲಿ ಆನ್ಸರ್ ಯಾವುದು ಅಂದರೆ ಇಲ್ಲಿ ಭಾಗ್ಯಲಕ್ಷ್ಮಿ ಯೋಜನೆ ಆಗುತ್ತೆ. ಸೊ ಇಲ್ಲಿ ಬಿ ಆಪ್ಷನ್ ಆಗುತ್ತದೆ. 63ನೇ ಪ್ರಶ್ನೆ ಆನ್ಸರ್ ಯಾವುದು ಅಂದರೆ ಇಲ್ಲಿ ಬಿ ಆಗುತ್ತದೆ. ಇಲ್ಲಿ ನೋಡ್ಬೋದು 63ನೇ ಪ್ರಶ್ನೆ ಆನ್ಸರನ್ನು ಇಲ್ಲಿ ಈ ರೀತಿಯಾಗಿ ತಾವು ಶೇಡಿಂಗನ್ನು ಮಾಡಬೇಕು. ಇನ್ನು ನೆಕ್ಸ್ಟ್ 64ನೇ ಪ್ರಶ್ನೆ. ಇವುಗಳಲ್ಲಿ ಗ್ರಾಮಗಳಲ್ಲಿ ಕಂಡುಬರುವ ಕಸಬು ಅಂದರೆ ಕೆಲಸ ಆಗಿದೆ. ನೇಕಾರ, ಬೇಟೆಗಾರಿಕೆ, ಕೈಗಾರಿಕೆ ಹಾಗೂ ಗಣಿಗಾರಿಕೆ ಅಂತ ಇದೆ. ನೋಡ್ಬೋದು, ಬೇಟೆಗಾರಿಕೆ ಅನ್ನೋದನ್ನು ಕಾಡಲ್ಲಿ ಆಗ್ತದೆ, ಕೈಗಾರಿಕೆ ಮತ್ತು ಗಣಿಗಾರಿಕೆ ಇದು ಹಳ್ಳಿಗಳಲ್ಲಿ ಆಗುವುದಿಲ್ಲ. ಹಾಗಾಗಿ ಇಲ್ಲಿ ನೇಕಾರ ಅಂತಿದೆಯಲ್ಲ, ಇದು ಹಳ್ಳಿಗಳಲ್ಲಿ ಕಂಡುಬರುವಂತಹ ಕಸಬು ಆಗಿದೆ. 64ನೇ ಪ್ರಶ್ನೆ ಆನ್ಸರ್ ಎ ಆಗುತ್ತದೆ. ಇಲ್ಲಿ ನೋಡ್ಬೋದು 64ನೇ ಪ್ರಶ್ನೆ ಇಲ್ಲಿ ಎ ಆನ್ಸರ್ ಆಗುತ್ತದೆ. ನೆಕ್ಸ್ಟ್ 65ನೇ ಪ್ರಶ್ನೆ. ಭಾರತದಲ್ಲಿರುವ ಮಹಾನ್ ನಗರಗಳ ಸಂಖ್ಯೆ ಇಲ್ಲಿ 27, 31, 22 ಹಾಗೂ 25 ಅಂತಿದೆ. ಭಾರತದಲ್ಲಿರುವಂಥ ಮಹಾನ್ ನಗರಗಳ ಸಂಖ್ಯೆ ಎಷ್ಟು ಅಂದರೆ ಇಲ್ಲಿ 27 ಆಗಿದೆ. ಸೊ 65ನೇ ಪ್ರಶ್ನೆ ಆನ್ಸರ್ ಯಾವುದು ಎ ಆಗುತ್ತದೆ. ಇಲ್ಲಿ ನೋಡ್ಬೋದು 65ನೇ ಪ್ರಶ್ನೆ ಆನ್ಸರು ಈ ರೀತಿಯಾಗಿ ತಾವು ನೀಟಾಗಿ ರೌಂಡಾಗಿ ಶೇಡಿಂಗನ್ನು ಮಾಡಬೇಕು. ಬ್ಲ್ಯಾಕ್ ಇಂಕ್ ಅಥವಾ ನೀಲಿ ಪೆನ್ನಲ್ಲೇ ಮಾಡಬೇಕು. ನೆಕ್ಸ್ಟು 66ನೇ ಪ್ರಶ್ನೆ. ಇವುಗಳಲ್ಲಿ ಯಾವುದು ನಗರಗಳಲ್ಲಿ ಎದುರಿಸುವ ಸಮಸ್ಯೆಯಲ್ಲ? ನೋಡ್ರಿ, ವಸತಿ, ಸಂಚಾರ ದಟ್ಟಣೆ, ಕಸದ ವಿಲೇವಾರಿ, ಆಹಾರ ಅಂತ. ನೋಡ್ರಿ, ನಗರಗಳಲ್ಲಿ ವಸತಿ ಸಮಸ್ಯೆ ಇರುತ್ತೆ, ಸಂಚಾರ ದಟ್ಟಣೆ ಸಮಸ್ಯೆ ಇದೆ, ಕಸದ ವಿಲೇವಾರಿ ಸಮಸ್ಯೆ ಕೂಡ ಇದೆ, ಆದರೆ ಆಹಾರದ ಸಮಸ್ಯೆ ಇಲ್ಲ. ಸೊ ಹಾಗಾಗಿ ಇಲ್ಲಿ 66ನೇ ಪ್ರಶ್ನೆ ಆನ್ಸರ್ ಯಾವುದು ಅಂದರೆ ಇಲ್ಲಿ ಡಿ ಆಗುತ್ತದೆ. 66ನೇ ಪ್ರಶ್ನೆ ಆನ್ಸರು ಇಲ್ಲಿ ನೋಡ್ಬೋದು ಡಿ ಆಗುತ್ತದೆ. ನೆಕ್ಸ್ಟು 67ನೇ ಪ್ರಶ್ನೆ. ಜೇನು ಕುರುಬರು ಇಲ್ಲಿ ಯಾವ ಜಿಲ್ಲೆಯಲ್ಲಿ ಕಂಡುಬರುತ್ತಾರೆ? ಇಲ್ಲಿ ಕೋಲಾರ, ಕೊಡಗು, ಮೈಸೂರು ಹಾಗೂ ದಕ್ಷಿಣ ಕನ್ನಡ ಅಂತಿದೆ. ಇಲ್ಲಿ ಜೇನು ಕುರುಬರು ಕಂಡುಬರುವಂತಹ ಜಿಲ್ಲೆ ಯಾವುದು ಅಂದರೆ ಕೊಡಗು ಆಗಿದೆ. ಇನ್ನು ಮೈಸೂರು ಜಿಲ್ಲೆಯಲ್ಲಿ ಸೋಲಿಗರು ಕಂಡು ಬರ್ತಾರೆ. ಇನ್ನು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೊರಗರು ಕಂಡು ಬರ್ತಾರೆ. ಸೊ ಹಾಗಾಗಿ ಇಲ್ಲಿ ಆನ್ಸರ್ ಯಾವುದು ಅಂದರೆ ಇಲ್ಲಿ ಬಿ ಆಗುತ್ತದೆ. 67ನೇ ಪ್ರಶ್ನೆ ಆನ್ಸರ್ ಇಲ್ಲಿ ನೋಡ್ಬೋದು 67ನೇ ಪ್ರಶ್ನೆ ಇಲ್ಲಿ ಬಿ ಆಗುತ್ತದೆ.
ಇನ್ನು ನೆಕ್ಸ್ಟು 68ನೇ ಪ್ರಶ್ನೆ ನೋಡ್ಬೋದು. ಮೈಸೂರು ಜಿಲ್ಲೆಯಲ್ಲಿ ಕಂಡುಬರುವ ಬುಡಕಟ್ಟು ಜನಾಂಗ ಯಾವುದು? ನಾನು ಆಗಲೇ ಹೇಳಿದಾಗೆ ಇಲ್ಲಿ ಜೇನು ಕುರುಬರು, ಎರೆವರು, ಸೋಲಿಗರು ಮತ್ತು ಕೊರಗರು ಅಂತಿದೆ. ಮೈಸೂರು ಜಿಲ್ಲೆಯಲ್ಲಿ ಸೋಲಿಗರು ಕಂಡು ಬರ್ತಾರೆ. ಸೊ ಇಲ್ಲಿ 68ನೇ ಪ್ರಶ್ನೆ ಆನ್ಸರ್ ಯಾವುದಾಗುತ್ತೆ? ಸಿ ಆಗುತ್ತದೆ. ಇಲ್ಲಿ ನೋಡ್ಬೋದು 68 ಇಲ್ಲಿ ಸಿ ಆಪ್ಷನ್ ಆಗುತ್ತದೆ. ಇನ್ನು ನೆಕ್ಸ್ಟು 69ನೇ ಪ್ರಶ್ನೆ. ಲತಾ ಮಂಗೇಶ್ಕರ್ ಅವರ ಸಾಧನೆಯ ಕ್ಷೇತ್ರ ರಾಜಕೀಯ, ಸಿನಿಮಾ, ವೈದ್ಯಕೀಯ, ಸಂಗೀತ ಅಂತಿದೆ. ನೋಡ್ರಿ, ಲತಾ ಮಂಗೇಶ್ಕರ್ ಅವರು ಸಂಗೀತದಲ್ಲಿ ಸಾಧನೆಯನ್ನು ಮಾಡಿದ್ದಾರೆ. ಸೊ ಹಾಗಾಗಿ ಇಲ್ಲಿ ಆಪ್ಷನ್ ಇದೆಯಲ್ಲ, ಡಿ ಆಗುತ್ತದೆ. 69ನೇ ಪ್ರಶ್ನೆ ಆನ್ಸರ್ ಡಿ ಆಗುತ್ತದೆ. ಅರವತ್ತೊಂಬತ್ತನೆಯ ಪ್ರಶ್ನೆ ನೋಡ್ಬೋದು. ಇಲ್ಲಿ ಆನ್ಸರ್ ಡಿ ಆಗುತ್ತದೆ. ನೆಕ್ಸ್ಟು 70ನೆಯ ಪ್ರಶ್ನೆ. ಇವುಗಳಲ್ಲಿ ಯಾವುದು ಆಟಗಳಿಂದಾಗುವ ಪ್ರಯೋಜನವಲ್ಲ? ದೈಹಿಕ ಕಸರತ್ತು, ಸ್ಪರ್ಧಾ ಮನೋಭಾವ, ಬರೆಯುವ ಕೌಶಲ, ಸಂತೋಷ ಅಂತಿದೆ. ನೋಡ್ಬೋದು ಇಲ್ಲಿ ದೈಹಿಕ ಕಸರತ್ತಾಗುತ್ತೆ, ಸ್ಪರ್ಧಾ ಮನೋಭಾವ ಬೆಳೆಯುತ್ತದೆ, ಅದೇ ರೀತಿ ಸಂತೋಷ ಕೂಡ ಆಗ್ತದೆ. ಬಟ್ ಬರೆಯುವ ಕೌಶಲ ಇಲ್ಲಿ ಡೆವಲಪ್ ಆಗುವುದಿಲ್ಲ. ಸೊ ಇಲ್ಲಿ ಸಿ ಆಪ್ಷನ್ ಆಗುತ್ತದೆ. 70ನೆಯ ಪ್ರಶ್ನೆ ಆನ್ಸರ್ ಸಿ ಆಗುತ್ತದೆ. ನೋಡ್ಬೋದು 70ನೇ ಪ್ರಶ್ನೆ ಆನ್ಸರ್ ಇಲ್ಲಿ ಸಿ ಆಗುತ್ತದೆ. ನೆಕ್ಸ್ಟು 71. ಭಾರತದಲ್ಲಿ ಕಂಡುಬರುವ ಡೂನ್ ಯಾವುದು? ಲಗೂನ್, ಡೆಹ್ರಾಡೂನ್, ಶಿಮ್ಲಾ ಹಾಗೂ ಅರಾವಳಿ ಅಂತಿದೆ. ಇದು ಡೆಹ್ರಾಡೂನ್ ಆಗುತ್ತದೆ. 71ನೇ ಪ್ರಶ್ನೆ ಬಿ ಆನ್ಸರ್ ಆಗುತ್ತದೆ. ನೋಡ್ಬೋದು ಇಲ್ಲಿ 71ನೇ ಪ್ರಶ್ನೆ ಆನ್ಸರ್ ಇಲ್ಲಿ ಬಿ ಆಗುತ್ತದೆ. ನೆಕ್ಸ್ಟು 72ನೇ ಪ್ರಶ್ನೆ ನೋಡ್ಬೋದು. ಭಾರತದಲ್ಲಿ ಅತ್ಯಂತ ಎತ್ತರವಾದ ಶಿಖರ ಮೌಂಟ್ ಎವರೆಸ್ಟ್, ಮುಳ್ಳಯ್ಯನಗಿರಿ, ಅನೈಮುಡಿ ಹಾಗೂ ಮೌಂಟ್ ಗಾಡ್ವಿನ್ ಅಸ್ಟಿನ್ ಅಂತ ಇದೆ. ಇಲ್ಲಿ ನೋಡ್ಬೋದು, ಇದು ಮೌಂಟ್ ಎವರೆಸ್ಟ್ ಅನ್ನುವುದು ಇಡೀ ಜಗತ್ತಿನಲ್ಲಿ ಎತ್ತರವಾದಂತಹ ಶಿಖರ. ಮುಳ್ಳಯ್ಯನಗಿರಿ ಕರ್ನಾಟಕದ ಅತ್ಯಂತ ಎತ್ತರವಾದ ಶಿಖರ. ಇದು ಅನೈಮುಡಿ ಅನ್ನುವುದು ದಕ್ಷಿಣ ಭಾರತದಲ್ಲಿ ಅತ್ಯಂತ ಎತ್ತರವಾದ ಶಿಖರ ಆಗ್ತದೆ. ಆದರೆ ಇಲ್ಲಿ ಮೌಂಟ್ ಗಾಡ್ವಿನ್ ಅಸ್ಟಿನ್ ಇದೆಯಲ್ಲ, ಇದು ನಮ್ಮ ಭಾರತ ದೇಶದಲ್ಲಿಯೇ ಎತ್ತರವಾದ ಶಿಖರ ಆಗಿದೆ. ಸೊ ಡಿ ಆಪ್ಷನ್ ಆಗುತ್ತದೆ 72ನೇ ಪ್ರಶ್ನೆ. ಇಲ್ಲಿ ನೋಡ್ಬೋದು 72ನೇ ಪ್ರಶ್ನೆ ಆನ್ಸರ್ ಯಾವುದಾಯ್ತು? ಇಲ್ಲಿ ಡಿ ಆಯಿತು. ಸೊ ಈ ರೀತಿಯಾಗಿ ತಾವು ಶೇಡಿಂಗನ್ನು ಮಾಡಬೇಕು. ಇನ್ನು ನೆಕ್ಸ್ಟು 73ನೇ ಪ್ರಶ್ನೆ. ಕರ್ನಾಟಕದ ಅತಿ ಎತ್ತರವಾದ ಶಿಖರ ಮೌಂಟ್ ಎವರೆಸ್ಟ್, ಮುಳ್ಳಯ್ಯನಗಿರಿ, ಅನೈಮುಡಿ, ಮೌಂಟ್ ಗಾಡ್ವಿನ್ ಅಸ್ಟಿನ್ ಅಂತಿದೆ. ನಾನು ಆಗಲೇ ಹೇಳಿದಾಗೆ ಕರ್ನಾಟಕದ ಎತ್ತರವಾದ ಶಿಖರ ಯಾವುದು ಅಂದರೆ ಮುಳ್ಳಯ್ಯನಗಿರಿ ಆಗಿದೆ. ಇದು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಬರುತ್ತದೆ. ಇದು 73ನೇ ಪ್ರಶ್ನೆ ಆನ್ಸರ್ ಯಾವುದು ಅಂದರೆ ಬಿ ಆಗುತ್ತದೆ. 73 ಬಿ. ನೋಡ್ಬೋದು ಇಲ್ಲಿ 73ನೇ ಪ್ರಶ್ನೆ ಆನ್ಸರ್ನ ಈ ರೀತಿ ತಾವು ಶೇಡಿಂಗನ್ನು ಮಾಡಬೇಕಾಗುತ್ತದೆ. ಇನ್ನು ನೆಕ್ಸ್ಟು 74ನೇ ಪ್ರಶ್ನೆ. ದಕ್ಷಿಣ ಭಾರತ ಅತಿ ಎತ್ತರವಾದ ಶಿಖರ ಅನೈಮುಡಿ, ಅರಾವಳಿ, ಸಾತ್ಪುರ, ಒಂದೇ ಶ್ರೇಣಿ ಅಂತಿದೆ. ಇಲ್ಲಿ ಯಾವುದಾಗುತ್ತೆ ಅಂದರೆ ಅದು ಅನೈಮುಡಿ ಆಗುತ್ತದೆ. ಸೊ ಇಲ್ಲಿ ಎ ಆಪ್ಷನ್ ಆಗುತ್ತದೆ. ಇಲ್ಲಿ 74ನೇ ಪ್ರಶ್ನೆ ಎ ಆಗುತ್ತದೆ. ಇಲ್ಲಿ ನೋಡ್ಬೋದು. ನೆಕ್ಸ್ಟು ಇನ್ನು 75ನೇ ಪ್ರಶ್ನೆ. ಉತ್ತರದ ಮೈದಾನಗಳು ರೂಪುಗೊಂಡಿರುವುದು ಇಲ್ಲಿ ಕಪ್ಪು ಮಣ್ಣಿನಿಂದ, ಮೆಕ್ಕಲು ಮಣ್ಣಿನಿಂದ, ಪರ್ವತದ ಮಣ್ಣು ಹಾಗೂ ಮರುಭೂಮಿ ಅಂತಿದೆ. ಉತ್ತರ ಮೈದಾನಗಳು ರೂಪುಗೊಂಡಿದ್ದು ಮೆಕ್ಕಲು ಮಣ್ಣಿನಿಂದಾಗಿ. ಸೊ ಇಲ್ಲಿ ಬಿ ಆಪ್ಷನ್ ಆಗುತ್ತದೆ 75ನೇ ಪ್ರಶ್ನೆ. ನೋಡ್ಬೋದು 75ನೇ ಪ್ರಶ್ನೆ ಆನ್ಸರ್ ಯಾವುದಾಯ್ತು? ಇಲ್ಲಿ ಬಿ ಆಯಿತು. ಇನ್ನು ನೆಕ್ಸ್ಟು 76ನೇ ಪ್ರಶ್ನೆ. ತಾಜ್ ಮಹಲ್ ಆಗ್ರಾದಲ್ಲಿದೆ, ಕೆಂಪು ಕೋಟೆ ಎಲ್ಲಿದೆ? ಬೆಂಗಳೂರು, ತಮಿಳುನಾಡು, ದೆಹಲಿ, ಉತ್ತರ ಪ್ರದೇಶ ಅಂತಿದೆ. ಇಲ್ಲಿ ನೋಡ್ಬೋದು ಕೆಂಪು ಕೋಟೆ ಇರುವುದು ದೆಹಲಿಯಲ್ಲಿ. ಸೊ ಸಿ ಆಪ್ಷನ್ ಆಗುತ್ತದೆ. 76ನೇ ಪ್ರಶ್ನೆ ಆನ್ಸರ್ ಯಾವುದು? ಸಿ ಆಗುತ್ತದೆ. ಇಲ್ಲಿ ನೋಡ್ಬೋದು 76ನೇ ಪ್ರಶ್ನೆ ಸಿ ಆಪ್ಷನ್ ಆಯಿತು. ಇನ್ನು ನೆಕ್ಸ್ಟು 77ನೇ ಪ್ರಶ್ನೆ. ಗುಹಾಂತರ ದೇವಾಲಯಗಳು ಕಂಡುಬರುವುದು ಬಾದಾಮಿ, ಪಟ್ಟದಕಲ್ಲು, ಐಹೊಳೆ, ಬೇಲೂರು ಅಂತಿದೆ. ಆನ್ಸರ್ ಯಾವುದು ಅಂದರೆ ಇಲ್ಲಿ ಬಾದಾಮಿ ಆಗುತ್ತದೆ. ಸೊ 77ನೇ ಪ್ರಶ್ನೆ ಆನ್ಸರ್ ಎ ಆಗುತ್ತದೆ. ಇಲ್ಲಿ ನೋಡ್ಬೋದು 77ನೇ ಪ್ರಶ್ನೆ ಎ ಆಪ್ಷನ್ ಆಯಿತು. ನೆಕ್ಸ್ಟು 78ನೇ ಪ್ರಶ್ನೆ ನೋಡ್ಬೋದು.
ನದಿಗಳು ಕಲುಷಿತವಾಗುವ ಬಗೆಗಳಲ್ಲಿ ಯಾವುದು ತಪ್ಪಾದ ಹೇಳಿಕೆ? ವಿಷಕಾರಿ ತ್ಯಾಜ್ಯಗಳನ್ನು ನದಿಗೆ ಹಾಕುವುದು, ರಾಸಾಯನಿಕ ಬಣ್ಣದ ಮೂರ್ತಿಗಳನ್ನು ನೀರಿನಲ್ಲಿ ಬಿಡುವುದು, ಗಣಿಗಾರಿಕೆ ನಡೆಸುವುದು, ನದಿ ನೀರನ್ನು ಕೃಷಿಗೆ ಬಳಸುವುದು. ಇದು ನದಿಗಳು ಇದಕ್ಕೆ ಕಲುಷಿತ ಆಗುವುದಿಲ್ಲ. ಇವೆಲ್ಲ ಮೇಲಿನ ಎಲ್ಲ ಕಾರಣಗಳಿಗೆ ನದಿಗಳು ಕಲುಷಿತವಾಗುತ್ತೆ. ಸೊ ಡಿ ಆಪ್ಷನ್ ಆಗುತ್ತದೆ. 78ನೇ ಪ್ರಶ್ನೆ ಇಲ್ಲಿ ನೋಡ್ಬೋದು, ABCD. ನೆಕ್ಸ್ಟ್ ಪ್ರಶ್ನೆ, ಕರ್ನಾಟಕದ ಹೆಬ್ಬಾಗಿಲು ನವಮಂಗಳೂರು, ಬೆಂಗಳೂರು, ಶಿವಮೊಗ್ಗ, ಉತ್ತರ ಕನ್ನಡ ಅಂತಿದೆ. ಕರ್ನಾಟಕದ ಹೆಬ್ಬಾಗಿಲು ಯಾವುದು ಅಂದರೆ ನವಮಂಗಳೂರು. 79ನೇ ಪ್ರಶ್ನೆ ಎ ಆಗ್ತದೆ. ಈ ರೀತಿಯಾಗಿ ನಾವು ಶೇಡಿಂಗನ್ನು ಮಾಡಬೇಕು. ಇನ್ನು 80ನೇ ಪ್ರಶ್ನೆ, ಕರ್ನಾಟಕದ ಒಟ್ಟು ಜಿಲ್ಲೆಗಳು 30, 29, 31, 32. ಕರ್ನಾಟಕದ ಒಟ್ಟು ಜಿಲ್ಲೆಗಳು 31. 80ನೇ ಪ್ರಶ್ನೆ ಆನ್ಸರ್ ಇಲ್ಲಿ ಸಿ ಆಗುತ್ತದೆ. ಈ ರೀತಿಯಾಗಿ ತಾವು OMRನಲ್ಲಿ ನೀಲಿ ಅಥವಾ ಕಪ್ಪು ಬಾಲ್ ಪಾಯಿಂಟ್ ಪೆನ್ನನ್ನು ಬಳಸಬೇಕು. ಸೀಸ್ ಪೆನ್ಸಿಲ್ನ ಯೂಸ್ ಮಾಡಬೇಡಿ. ಇದು ಸಮಾಜ ವಿಜ್ಞಾನ ಅಥವಾ ಪರಿಸರ ಅಧ್ಯಯನ ಮೇಲಿನ ಪ್ರಶ್ನೆಗಳಾಗಿವೆ.